ಮೊದಲನೇ ಕೊಯ್ಲನ್ನ ಕುಯ್ಯೋವರೆಗೂ ನಮಗೆ ಅಡಿಕೆಕಾಯಿನ ಆಯೋದು ರೆಗ್ಯುಲರ್ ಡ್ಯೂಟಿ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಕೂಡ ನಾವು ಒಂದಷ್ಟು ಅಡಿಕೆಕಾಯಿನ ಆಯ್ಕೊಂಡ್ಬಂದ್ವಿ. ಇದನ್ನು ಒಣಗಿಸೋದಂತೂ ದೊಡ್ಡ ಟಾಸ್ಕ್ ಆಗಿದೆ, ಯಾಕೆಂದರೆ ಮಳೆ ವಿಪರೀತವಾಗಿ ಕೂಡ ನಾವು ಒಣಗಿಸ್ಲೇಬೇಕು. ಹಾಗಾಗಿ ಅದನ್ನು ತಂದು ನಮ್ಮ ಶೆಡ್ಡಿಗೆ ಹಾಕ್ಬಿಟ್ಟು ನಾನು ಹೊರಟಿದ್ದೆ ನನ್ನ ಫ್ರೆಂಡ್ ಮನೆ ಕಡೆ. ಅಲ್ಲಿ ಹೋದಾಗ ನನಗೆ ಕಂಡಿದ್ದು ಈ ಮರದ ಗಾಡಿ. ನನಗಂತೂ ಈ ಗಾಡಿ ನಮ್ಮ ಬಾಲ್ಯದಲ್ಲಿ ತುಂಬ ಮೆಮೊರಿ, ಯಾಕಂದರೆ ಅದು ನಮ್ಮ ಮನೇಲಿತ್ತು. ಹಾಗೆ ಅವ್ರ ಕೊಟ್ಟಿಗೆಗೆ ಹೋಗಿ ನೋಡಿದಾಗ ತುಂಬ ದನಗಳಿತ್ತು. ಈ ದನಗಳು ಅವರ ಅವರೇಜ್ ದಿನಕ್ಕೆ 200 ಲೀಟ್ರ್ ಹಾಲು ಹಾಕ್ತಾರಂತೆ. ಅದನ್ನು ಬ್ಯಾಚ್ ವೈಸ್ ಕೂಡ ಅದನ್ನು ಸಾಕಾಣಿಕೆ ಮಾಡಿರೋದಂತೂ ತುಂಬಾ ಖುಷಿ ಕೊಡ್ತು. ಅಲ್ಲಿಂದ ಬರುವಾಗ ನಾನು ಮತ್ತು ನನ್ನ ಫ್ರೆಂಡು ಒಂದು ಐಸ್ ಕ್ರೀಮ್ನ ತಿಂದ್ಕೊಂಡು ನಾವು ಹೊರಟಿದ್ದೆ ನಮ್ಮೂರ ಕಡೆ. ಬರುವಾಗ ಈ ನದಿನ ದಾಟ್ಕೊಂಡು ಬಂದ್ವಿ. ಇದು ಯಾವುದಪ್ಪ ನದಿ ಅಂತಂದರೆ ಇದು ಕಾವೇರಿ ನದಿ. ಈ ಪ್ಲೇಸ್ ಬಂದು ರಾಮನಾಥ್ಪುರ. ಈ ಜಾಗದಲ್ಲಿ ಎವ್ರಿ ಇಯರ್ ಎಂಡಲ್ಲಿ 1 ಮಂತ್ ಫುಲ್ಲು ಜಾತ್ರೆ ನಡೆಯುತ್ತೆ. ಅದು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ನಾನು ಮನೆಗೆ ಬರೋದ್ರೊಳಗೆ ನಮ್ಮ ಮನೆಗೆ ಭಟ್ರು ಬಂದಿದ್ದರು. ಅವರು ಇವಾಗ ಮಾಡ್ತಾ ಇರೋದು ಬೂಂದಿ ಲಾಡು. ಇವರಂತೂ ಈ ಕೆಲಸನ ತುಂಬಾ ಸ್ಕಿಲ್ಫುಲ್ಲಾಗಿ ಮಾಡ್ತಾಯಿದ್ರು. ನಮ್ಮನೆ ನಡೆದಿರೋ ಮೋಸ್ಟ್ ಆಫ್ ಆಲ್ ಫಂಕ್ಷನ್ಸ್ಗೆಲ್ಲ ಇವರೇನೇ ಭಟ್ರು. ತುಂಬಾ ಎಕ್ಸ್ಪೀರಿಯನ್ಸ್ ಹ್ಯಾಂಡು, ಮತ್ತು ಇವ್ರು ಮಾಡೋ ಅಡುಗೆ ಎಲ್ಲ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾರೆ. ಹಾಗೆಯೇ ಅದಾದಮೇಲೆ ನಮ್ಮ ಚೋಟು ಮೊಟುಗಳ ಜೊತೆ ನಮ್ಮ ಪಟಾಕಿಗಳು ಸೇರಿಕೊಂಡು ಈ ಜೀಪ್ನಲ್ಲಿ ಆಟ ಆಡ್ತಾಯಿದ್ರು. ಅದನ್ನು ನಾವು ನೋಡಿಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.